ಮಾನ್ಯ ಭೈರಪ್ಪನವರೇ, ಸರ್ಕಾರಿ ನೌಕರರ ಕಾರ್ಯದರ್ಶಿಗಳಾದಂಥ ಶ್ರೀ ಶ್ರೀನಿವಾಸ್ ತಿಮ್ಮೇಗೌಡ ಅವರೇ, ಖಜಾಂಚಿಗಳಾದಂಥ ಡಾಕ್ಟರ್ ಸಿದ್ದರಾಮಣ್ಣ ಅವರೇ, ಸರ್ಕಾರಿ ರಾಜ್ಯ ಮಟ್ಟದ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಇವತ್ತು ಷಡಕ್ಷರಿಯವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದೀರಿ. ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಬಹಳ ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀರಿ. ಇನ್ನು ನಾ ಬರುವಾಗ ನೋಡಿದೆ, ಬಹಳ ಜನ ಬರ್ತಾ ಇದ್ರು. ಬಹುಶಃ ಅವ್ರಿಗೆಲ್ರಿಗೂ ಕೂಡ ಜಾಗ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲರೂ ಹೊರಗಡೆ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಅದರಲ್ಲಿ ಸುಮಾರು 5,09,10,000 ಜನ ಹಾಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು 2.5 ಲಕ್ಷ ಜನ ಅವರನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕದ ಇವತ್ತಿರ್ತಕ್ಕಂಥ ಜನಸಂಖ್ಯೆ ಸುಮಾರು 7 ಕೋಟಿ ಜನ. 7 ಕೋಟಿ ಜನ. ನೀವು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 7.5 ಲಕ್ಷ ಜನ. 7.5 ಲಕ್ಷ ಜನ 7 ಕೋಟಿ ಜನರ 7 ಕೋಟಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ, ರಾಜ್ಯದ ಅಭಿವೃದ್ಧಿನಲ್ಲಿ ಭಾಗಿಯಾಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನಮ್ಮನ್ನ 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತಾರೆ. ನೀವು ಒಮ್ಮೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗೋವರೆಗೂ ಕೂಡ ನಿಮಗೆ ಯಾವುದೇ ರಿನ್ಯೂವಲ್ ಮಾಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ. ಆದರೆ ನಾವು 5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ
ಕರ್ನಾಟಕದ ಜನತೆಯ ಆಶೀರ್ವಾದವನ್ನ ರಿನ್ಯೂವಲ್ ಅನ್ನ ಪಡ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ, ನಾವು ಮತ್ತು ನೀವು, ನಾವೆಲ್ಲರೂ ಕೂಡ 7 ಕೋಟಿ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಜ್ಯದ ಜನ ನನಗೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕೂಡ ಇದ್ದೀರಿ. ನಿಮ್ಮ ಕುಟುಂಬದವರು ಕೂಡ ಇದ್ದಾರೆ. ಏಳು ಕೋಟಿ ಕನ್ನಡಿಗರ ಭಾಗ ನೀವು. ನೀವೆಲ್ಲರೂ ಕೂಡ ಬಹುಶಃ ವಿದ್ಯಾವಂತರು. ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳಿದ್ದಾರೆ. ಸಾವಿರದ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ. ಆ ಭಾಷಣ ಏನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕಿನಿಂದ ಈ ದೇಶಕ್ಕೆ ಒಂದು ಹೊಸ ಸಂವಿಧಾನ ಬಂದಿದೆ, ಅದು ಜಾರಿಯಾಗ್ತಾ ಇದೆ. ಆ ಭಾಷಣವನ್ನು ಎಲ್ಲರೂ ಓದದೇ ಇರ್ಬೋದು, ಕೆಲವರಂತೂ ಓದಿದ್ದೀರಿ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಎಲ್ರಿಗೂ ಕೂಡ ಸಮಾನತೆ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇದೆ. ಒಂದು ಓಟು ಒಂದು ಮೌಲ್ಯ, ಒಂದು ಓಟು ಒಂದು ಮೌಲ್ಯ. ರಾಷ್ಟ್ರಪತಿಗಳಿಗೂ ಒಂದು ಓಟು, 4ನೇ ದರ್ಜೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು, ಪೌರ ಕಾರ್ಮಿಕರಾದವ್ರಿಗೂ ಕೂಡ ಒಂದೇ ಓಟು. ಒಂದು ಓಟು ಒಂದು ಮೌಲ್ಯ. ಇದು ರಾಜಕೀಯ ಪ್ರಜಾಪ್ರಭುತ್ವ. ಆದರೆ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಓಟು ಒಂದು ಮೌಲ್ಯ ಇಲ್ಲ. ಅದಕ್ಕೇನೆ ಅಸಮಾನತೆ ಇರ್ತಕ್ಕಂಥದ್ದು. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಬಸವಾದಿ ಶರಣರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬುದ್ಧ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಗಾಂಧಿ ಹೇಳಿದ್ರು. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಇದು ಇವರ ಕನಸು.
ಸಮಾನತೆಯ ಸಮಾಜ ಮಾಡ್ತಕ್ಕಂಥದ್ದು ಕನಸು. ಈ ದೇಶದಲ್ಲಿರ್ತಕ್ಕಂಥ 142 ಕೋಟಿ ಎಲ್ಲ ಜನರು ಕೂಡ ಸಮಾನತೆ ಸಮಾಜದ ಸದಸ್ಯರಾಗಬೇಕು. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅಸಮಾನತೆ ಇದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ರಿಗೂ ಸಮಾನ ಅವಕಾಶಗಳು ಸಾಧ್ಯ ಆಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತರಲೇಬೇಕು. ಒಂದು ವೇಳೆ ತರಲಿಕ್ಕೆ ಸಾಧ್ಯವಾಗದೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅದರ ಸೌಧ ಯಾವ ಜನ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನರೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಹುಷಾರಾಗಿರ್ಬೇಕು, ಎಚ್ಚರಿಕೆಯ ಮಾತು. ಅದರಿಂದ ನೀವೆಲ್ಲರೂ ಕೂಡ, ನಾವು ಮತ್ತು ನಾವು ಓಟ್ ತಗೊಂಡು ಬಂದಿರಬಹುದು, ಆದರೆ ನೀವು ಸರ್ಕಾರದಿಂದ ನೇಮಕ ಆದಂಥವ್ರು. ಆದರೆ ನಾವಿಬ್ಬರೂ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಮಾಲೀಕರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು, ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು. ನಾವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ. ಈಗ ನೀವು ಬೇಡಿಕೆಗಳನ್ನು ಇಡಬೇಡಿ, ಕೇಳಬೇಡಿ ಅಂತ ಹೇಳಲ್ಲ, ಕೇಳಬೇಕು. ನೀವು ಬೇಡಿಕೆಗಳನ್ನು ಇಡಬೇಕು. ಸರ್ಕಾರ ನಿಮಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್ಕಾರ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನೆರವೇರಿಸಬೇಕು. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದೇ ಮೊದಲನೇ ಆದ್ಯತೆ ಅಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ನೀವು ಎಲ್ಲಕ್ಕೂ ಚಪ್ಪಾಳೆ ತಟ್ತೀರಿ, ನನಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು ಏನೋ ಅಂತ ಗೊತ್ತಾಗಲಿಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ಆದರೆ ಕೇಳಬೇಕು. ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಆ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ನಮ್ಮ ಮಾಲೀಕರು ಇದ್ದಾರಲ್ಲ, ನಿಮಗೆ ಮಾಲೀಕರು ಈ ರಾಜ್ಯದ ಜನ, ನೀವು ಸೇರ್ಕೊಂಡಿದ್ದೀರಿ ಅದರಲ್ಲಿ. ಅವ್ರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯತೆ. ನಿಮ್ಮ ಡಿಮ್ಯಾಂಡ್ಗಳನ್ನು ಇಡ್ತಕ್ಕಂಥದ್ದು ನಂತರದ ಆದ್ಯತೆ. ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ನೀವೆಲ್ಲ ವಿದ್ಯಾವಂತರು, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿರೋರು ಇದ್ದೀರಿ, ಪದವಿ ಮಾಡಿರೋರು ಇದ್ದೀರಿ, ಡಿಪ್ಲೊಮಾ ಮಾಡಿರೋರು ಇದ್ದೀರಿ, ಇಂಜಿನಿಯರಿಂಗ್ MBBS ಮಾಡಿರ್ತಕ್ಕಂಥವ್ರು ಇದ್ದೀರಿ, MA MSc ಓದಿರೋರು ಇದ್ದೀರಿ, ರಿಸರ್ಚ್ ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು, PhD ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು. ಆದ್ರಿಂದ ಈ ದೇಶದ ಇತಿಹಾಸವನ್ನ ಮತ್ತೆ ಸಂವಿಧಾನವನ್ನ
ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.